ಬಾಯ್ಸ್ ಹೌ ಇಸ್ ದ ಜೋಶ್. ಇಲ್ಲೆಲ್ಲ ಗಾಡಿ ಹಚ್ಕೊಂಡ್ ಬರಬೇಕು. ಯಾರಿಗೆ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಬೇಕು, ವ್ಯೂ ನೋಡಿ. ಪ್ರಾಪರ್ ಸ್ಕಿಲ್ ಇದ್ರೆ ಮಾತ್ರ ದಯವಿಟ್ಟು ಗಾಡಿಗಳು ತೊಗೊಂಬನ್ನಿ. ಇಲ್ಲ. ಗುಡ್ ಮಾರ್ನಿಂಗ್ ಕರ್ನಾಟಕ. ಒಳ್ಳೆ ನಿದ್ದೆ ಆಯಿತು, ಎದ್ವಿ. ಇವಾಗೆಲ್ಲ ಮತ್ತೆ ಹೊರಟಿದ್ದೀವಿ. ಗಾಡಿ ಎಲ್ಲ ಚೈನ್ ಲೂಬ್ಗೆ ಮಳೆ ಇದೆ ನೋಡಿ. ಗಾಡಿ ಎಲ್ಲ ನೀಟಾಗಿ ಲೂಬ್ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ನಾವಿರೋ ಸ್ಟೇ ಇದೆ, ಯಾರೂ ಬರೋಕೋಬೇಡಿ. ಇಷ್ಟೇಗೆ ಇದೆ ಅಂಗಡಿ ನೋಡ್ಕೊಳ್ಳಿ. ತೀರಾ ಕೆಟ್ಟದಾಗಿದೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಬೆಡ್ ಕೊಡಲ್ಲ, ಒಂದು ಬೆಡ್ಶೀಟ್ ಕೊಡಲ್ಲ, ಏನೂ ಕೊಡಲ್ಲ. ಕೆಟ್ಟದಾಗಿದೆ ಸ್ಟೇ ಮಾತ್ರ. ಯಾರೂ ಬರೋಕೋಬೇಡಿ. ಆಯಿತು, ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ, ಹೊರಡೋದೆ ಇವಾಗ. ಬನ್ನಿ. ಮ್ಯೂಸಿಕ್ ನೋಡಿ ಗಾಯ್ಸ್, ವ್ಯೂ ನೋಡಿ ಹೆಂಗಿದೆ. ರೋಡ್ ನೋಡಿ, ಇಲ್ಲಿ ಫುಲ್ ಇನ್ಕ್ಲೈನಲ್ಲೇ ಇದ್ದೀವಿ. ಫಸ್ಟ್ನೇ ಗೇರ್ ಬಿಟ್ಟು ಸೆಕೆಂಡ್ ಗೇರ್ಗೆ ಹಾಕಿದ್ರು ಹತ್ತಾ ಇಲ್ಲ ಗಾಡಿ. ಹಾಂ, ಓ ನೋಡ್ಕೊಂಬರ್ರು. ವ್ಯೂ ನೋಡಿ ಗಾಯ್ಸ್. ಅಪ್ಪ ಹಾಕು. ಮತ್ತೆ ಇಲ್ಲೆಲ್ಲ ಏನು ಗೊತ್ತಾ, ಒಂದೇ ಮೊಮೆಂಟಮಲ್ಲಿ ಹೋಗ್ಬೇಕು. ಮೊಮೆಂಟಮ್ ಬಿಡಬಾರ್ದು. ರೋಡ್ ನೋಡಿ ಹೇಗಿದೆ. ಒಂದು ಸ್ವಲ್ಪ ದೂರ ಗಾಡಿ ಹೋಗುತ್ತೆ, ಆಮೇಲೆ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಿಲ್ಲಿ. ನಾನು ಇಷ್ಟೊತ್ತವರೆಗೂ ಏನು ವೀಡಿಯೋಗಳು ಮಾಡಲಿಲ್ಲ. ಮಳೆ ಬರ್ತಾಯಿತ್ತು, ನನ್ನ ಹತ್ರ ವಾಟರ್ ಪ್ರೂಫ್ ಕೇಸ್ ಇಲ್ಲ, ಸೊ ವೀಡಿಯೋ ಮಾಡಲಿಲ್ಲ. ಇವಾಗ ಮಳೆ ಸ್ವಲ್ಪ ನಿಲ್ತು. ಆಹಾ, ಓ ಓ ಓ ಓ ಓ ನಡ್ರಿ ಹೋಗೋಣ. ಇವಾಗ ಆಫ್ ರೋಡ್ ಸ್ಟಾರ್ಟ್. ಇಲ್ಲಿಂದ ಮತ್ತೆ ವಾಟರ್ ಕ್ರಾಸಿಂಗ್ ಮಾಡಿಕೊಂಡು ಹಿಂಗಿದೆ ನೋಡಿ ವ್ಯೂ. ಕಳೆದೋಗ್ಬೇಕಿಲ್ಲಿ ಬಂದರೆ. ಅಲ್ಲಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕಿಲ್ಲಿ. ಫುಲ್ ಅಡ್ವೆಂಚರ್, ಬಾಯ್ಸ್ ಆನ್ ಅಡ್ವೆಂಚರ್ ಮೂಡ್ ಇವತ್ತು. ನಮ್ಮ ಮಲೆನಾಡವ್ರಿಗೆ ಇದೆಲ್ಲ ಅಡ್ವೆಂಚರ್ ಅಂತ ಅನ್ಸಲ್ಲ, ನಮಗೆಲ್ಲ ಇದೆಲ್ಲ ಕಾಮನ್ನು. ನಮ್ಮ ಮನೆ ಹತ್ರ ರೋಡ್ಗಳೆಲ್ಲ ಇರೋದೇ ಹಿಂಗೆ. ಈ ಶಿರ್ಸಿ ಸಿದ್ದಾಪುರ ಅವರೆಲ್ಲ ಇದ್ದರೆ ಗೊತ್ತಾಗಿರುತ್ತೆ, ಮನೆ ಹತ್ರ ರೋಡ್ ಇರೋದೇ ಹಿಂಗಿರುತ್ತೆ. ಬೈಕ್ ಹೋಗಲ್ವಾ? ಸ್ಲಿಪ್ಪರಿ. ವಾಟ್ ಶಿ ಸೇಯಿಂಗ್ ಬ್ರೋ? ಹಾಂ, ಬೈಕ್ ವಿಲ್ ಗೋ. ಇದೇ ದಾರಿ ಅಂತೆ, ಎಲ್ಲಿವರೆಗೂ ಗಾಡಿ ಹೋಗುತ್ತೆ ಗೊತ್ತಿಲ್ಲ. ಇವರು ಮಲಯಾಳೀಸ್. ಇವ್ರಿಗೆ ಅವ್ರೇನೋ ಹೇಳಿದ್ರು, ಅವ್ರ ಹಿಂದೆ ಇವಾಗ ನಾವು ಹೋಗ್ತಾಯಿದ್ದೀವಿ. ಹೋಗಪ್ಪ, ಬನ್ನಿ ಹೋಗೋಣ. ಫುಲ್ ಆಫ್ ಅಡ್ವೆಂಚರ್ ಅಂದರೆ ಇದೆ. ಫಸ್ಟ್ ಗೇರ್ ಅಷ್ಟೇ. ಏನು ಗುರು ಹಿಂಗಿದೆ ರೋಡ್ ಇದು. ಇಲ್ಲಿ ನೋಡಿ, ಅದಕ್ಕೆ ಟಾರ್ಗಿರ್ ಹಾಕಿಲ್ಲ, ಸಿಮೆಂಟ್ ಹಾಕಿ ಈ ಥರ ಇದು ಮಾಡಿದ್ದಾರೆ. ಇಲ್ಲಾಂದರೆ ಫುಲ್ ಜಾರುತ್ತೆ.
ಓ ಮತ್ತೆ ಇಲ್ಲಿಂದ ಆಫ್ ರೋಡಾ? ಓ ಓ ಓ ಓ ಓ ಓ ಓ ನೈಸ್. ಏಯ್ ಓ ಓ ಓ ಓ ಓ ಓ ಓ. ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ, ಫುಲ್ ಇನ್ಕ್ಲೈನ್ ಆಗಿದೆ ಆಫ್ ರೋಡು. ಇನ್ನೂ ಹತ್ಸೋದು ಬೇಡ ಅಂತ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ನೋಡಿ ಬಾಯ್ಸ್ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ವಾ ಹತ್ರ ನಡ್ರು. ಏನೋ ಬಾದಾಮ್ ಅಲ್ಲಪ್ಪ, ಇದು ಗೇರ್ ಹಣ್ಣು ಅಂತಾರೆ. ಹಾಂ ಗೋಡಂಬಿ ಅದು. ಹ್ಞೂ ಬಾದಾಮಿ ಅಂತಿದ್ಯಾ. ಇಲ್ಲಿಂದ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಇದೆಲ್ಲ ಗೋಡಂಬಿ ಮರನೇ, ಇದೆಲ್ಲ ಗೇರ್ ಹಣ್ಣು. ನಾವು 3ಕ್ಕೆ ಬಾ ತೋರಿಸ್ತೀನಿ. ನೋಡಿ ಹಿಂಗೆ ಗಾಡಿ ತೊಗೊಂಡು ಬರ್ಬೋದಾಗಿತ್ತು, ಆದರೆ ಯಾಕೆ ರಿಸ್ಕು, ಬೇಡ. ನಮಗಿನ್ನೂ ಮುಂದೆ ಪ್ರೋಗ್ರಾಮ್ ಇದೆ, ಸೀದಾ ಬೆಂಗಳೂರಿಗೆ ಹೋಗಿ ಮುಟ್ಟಬೇಕು. ಬರೀ ಇದೊಂದೇ ಪ್ರೋಗ್ರಾಮ್ ಆಗಿ ಇವತ್ತು ಇಲ್ಲೇ ಸ್ಟೇ ಆಗೋದಾಗಿದ್ರೆ ಗಾಡಿ ತಂದು ಬಟ್ಟೆ ಎಲ್ಲ ಗಲೀಜು ಮಾಡ್ಕೋಬೋದಾಯಿತು. ಇಲ್ಲಿ ನೋಡಿ ಹೆಂಗಿದೆ ನೋಡಿ. ನಾವು ಅಲ್ಲಿ ಕಾಣಿಸ್ತೈತಲ್ಲ ರೋಡು, ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾಯಿತ್ತೋ ಇಲ್ವೋ, ಅಲ್ಲಿಂದ ಬಂದಿದ್ದು. ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು. ಬಾಯ್ಸ್, ಹೌ ಇಸ್ ದ ಜೋಶ್? ಇದು ಅಷ್ಟೊತ್ತಿಗೆ ನಮಗೆ ಸೂಪೆಲ್ಲ ಇಳಿದೋಯ್ತು ಅರ್ಧಕ್ಕೆ. ಮಗ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಮೇಲೆ? 3. ಇನ್ನೂ 3 ಕಿಲೋಮೀಟ್ರ್ ಇದೆ ಅಷ್ಟೇ. ನೀರು ತಂದಿಲ್ಲ ಕುಡಿಯೋಕ್ಕೆ, ಏನೂ ತಂದಿಲ್ಲ. ಉಷ್ಟ್ ಇಲ್ಲಿಂದ ನೋಡಿ ಸೈಕಾಗಿದೆ ವ್ಯೂ ಮಾತ್ರ. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾಯಿತ್ತೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮೇಲೆ ಈಗ ನನ್ನ ಕೈ ಪಾಯಿಂಟ್ ಆಗ್ತಿದೆಯಲ್ಲ, ಅಲ್ಲಿ ಮನೆ ಕಟ್ಟಿದ್ದಾನೆ ಒಬ್ಬ ಮಹಾನ್ ಭಾವ. ಇಲ್ಲಿ ಅಚ್ಚರಿ ಜೀವಿ ಇಂಬಳ. ಕಮಾನ್ ಬಾಯ್ಸ್, ಹೌ ಇಸ್ ದ ಜೋಶ್? ಹೆಂಗೈತೆ ಎನರ್ಜಿ ಸೂಪು ಕೆಳಗಡೆ? ಆದರೂ ವ್ಯೂ ಮಾತ್ರ ಸಾಕಾಗೈತೆ ಮೋಹನ್. ಹತ್ತುತ್ತಾ ಹತ್ತುತ್ತಾನೇ ಇದ್ದೀವಿ. ಈ ಥರ ಟ್ರೆಕ್ಕಿಂಗ್ ಹತ್ಬೇಕಾದ್ರೆ ಏನು ಗೊತ್ತಾ, ಓಡು ಹೋಗ್ಬಾರ್ದು, ತೀರಾ ನಿಧಾನಕ್ಕೂ ಹೋಗ್ಬಾರ್ದು. ಒಂದು ಮೂಮೆಂಟಲ್ಲಿ ಅದೇ ಸ್ಪೀಡಲ್ಲಿ ಹೋಗ್ತಾ ಇರಬೇಕು. ಅವಾಗ ಸುಸ್ತಾಗಲ್ಲ, ಉಸಿರು ಜಾಸ್ತಿ ಇದಾಗಲ್ಲ. ಉಸಿರನ್ನ ಕಂಟ್ರೋಲ್ ಮಾಡಿ ಉಸಿರನ್ನ ಸೇವ್ ಮಾಡಿಕೊಂಡ್ರೆ ಎನರ್ಜಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ಓಡಿ ಬಂದರೆ ಆಮೇಲೆ ಮುಗೀತು, ಫ್ಯೂಲ್ ಖಾಲಿ. ಇಲ್ಲಿ ಬಂದರೆ ಇದೇನೋ ಕಟ್ಟಿದ್ದಾರೆ, ಇಲ್ಲಿ ರೆಸ್ಟ್ ಗೀಸ್ಟ್ ಮಾಡ್ಬೋದು. ಮತ್ತು ನಾವಿಲ್ಲಿ 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ನಮ್ಮ ಪಯಣ ಶುರು. ಬ್ರೋ, ವೇರ್ ಈಸ್ ದ ರೂಟ್? ವಾಟ್ ಈಸ್ ದಟ್ ಬೋರ್ಡ್? ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡೆವಲಪ್ಮೆಂಟ್ ಏಜೆನ್ಸಿ, ಕಣ್ಣೂರು. ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ವೆರಿ ಡೇಂಜರಸ್ ಪ್ಲೇಸ್. ಹೀಗಾಗಿದೆ ಮಾತ್ರ. ನಮ್ಮ ಬಾಯ್ಸ್ ನನ್ನ ಬೈಕೋತವ್ರೆ, ಬೇಡ ಅರ್ಧಕ್ಕೆ ಹೋಗೋಣ ರಿಟರ್ನ್ ಹೋಗೋಣ ಅಂತಾಯಿದ್ರು. ನಾನು ಹಠ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಪಾಪ ಅವ್ರನ್ನ. ಬೈತವ್ರೆ. ಇರಲಿ ಬನ್ನಿ, ಬೈದರೆ ಹಿಂಗೆಲ್ಲ ಒರೆಸ್ಕೊಂಡು ಒಯ್ತಾ ಇರೋದೇ. ನಡ್ಕೊಂಡು ಹೋಗ್ಬೋದು ಅಷ್ಟೇ ದಾರಿ. ಸೈಕಾಗಿದೆ. ಇಲ್ಲಿ ನೋಡಿ ವೆದರು ಫುಲ್ಲು ಫಾಗ್ ಮಧ್ಯೆ ಇದ್ದೀವಿ. ಇದನ್ನಾರು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರಬೇಕು. ಏನೈತೆ ಬೆಂಗಳೂರಲ್ಲಿ, ಅದೇ ಆಫೀಸು, ಅದೇ ಬೈಗುಳ. ದಿನ ಬೆಳಗಾದರೆ ಹೋಗೋ, ಅವ್ರ ಕೈಲಿ ಬೈಸ್ಕೊ, ಕೆಲಸ ಮಾಡು, ಬಾ. ಬನ್ನಿ ಇಲ್ಲಿ ನೋಡಿ, ಇಷ್ಟೊತ್ತು ಇಷ್ಟು ದೂರ ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಂಬಂದಿದ್ದಕ್ಕೂ ವ್ಯೂ ನೋಡಿ ಸಾರ್ಥಕ.
ನಾನು ಸ್ವಲ್ಪ ದೂರ ಐತೆ, ನಡ್ರಿ ಹೋಗೋಣ. ಇಲ್ಲಿ ನೋಡಿ ವ್ಯೂ. ಅಂತೂ ಇಂತೂ ಬಂದ್ವಿ. ವ್ಯೂ ತೋರಿಸ್ತೀನಿ ತಡ್ರಿ ಇವಾಗ. ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆನೆಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು. ಫಾಗ್ ನೋಡಿ ಗಾಯ್ಸಲ್ಲಿ ಅಪ್ಪ, ಇಷ್ಟು ಕಷ್ಟಪಟ್ಕೊಂಡಿಲ್ಲ, ಹತ್ತು ಬಂದಿದ್ದಕ್ಕೂ ಹೊರ್ತು. ಓಕೆ, ಹೊರಟಿದ್ದೀವಿ ಇವಾಗ. ನೆಕ್ಸ್ಟ್ ಪ್ಲೇಸ್ ಯಾವುದು ಬನ್ನಿ ನೋಡೋಣ, ತೋರಿಸ್ತೀನಿ. ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ. ಬಾಯ್ಸ್ ಎಲ್ಲ ಹಾಕೋತವ್ರೆ ಜಾಕೆಟು ಗಿಕೆಟು ಜರ್ಕಿನ್ ರೈನ್ಕೋಟ್. ಇವರೇ ನಮ್ಮ ಬಾಯ್ಸು. ಬಾಯ್ಸ್, ಹೌ ಇಸ್ ದ ಜೋಶ್? ನೋಡ್ಕೊಬಿಡಿ ಗಾಯ್ಸ್, ಲಾಸ್ಟ್ ಟೈಮ್ ಇದೇ ವ್ಯೂ. ಯಾವ ಹಿಲ್ಸ್ ಮಗ ಇದು? ಪಲಕುಚಿ ಮಾಲಾ ಹಿಲ್ಸ್, ಕೇರಳ, ಕಣ್ಣೂರ್. ಹೊರಟ ರಿಟರ್ನು ನೋಡ್ರಪ್ಪ. ಕಮಾನ್ ಗಾಯ್ಸ್, ಬಾಯ್ಸ್ ಬನ್ನಿ. ಸುನಿಲ್ ಬಾಯ್ಸ್, ಹಂಗಲ್ಲ ಬಾಯ್ಸ್, ಹಿಂಗೆ ಬಾಯ್ಸ್. ಬರೋದು ಹೆಂಗೋ ಬಂದ್ಬಿಟ್ವಿ, ಇವಾಗ ಹೋಗೋದಿರೋದು. ಫುಲ್ ಹಿಂಗಿದೆ ಇನ್ಕ್ಲೈನ್. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಕೋತಿ ಅಲ್ಲಪ್ಪ, ಅಕ್ಕಿ ಅದು. ನಮ್ದು ಇಲ್ಲೊಂದು ಕೋತಿ ಕಾಣಿಸ್ತೋ, ಇಲ್ಲಿ ಹೋಯ್ತೈತೆ ನೋಡಿ ಕೋತಿ. ಇಲ್ಲಿ ಬಿದ್ದರೆ ಮಕ ತಿಕ್ಕೋಗ್ಬಿಡ್ತದೆ, ಸ್ಕಿನ್ ಔಟು. ಅಂತೂ ಇಂತೂ ಅರ್ಧ ದಾರಿ ಬಂದ್ವಿ. ಇಳ್ಕೊಂಡು ಇಳಿಬೇಕಾರೆ ಆರಾಮಾಗಿ ಇಳಿದು ಬಂದ್ಬಿಟ್ವಿ ಬೇಗ. ಇಲ್ಲಿ ನೋಡಿ, ಇಲ್ಲೆಲ್ಲ ಗಾಡಿ ಹಚ್ಕೊಂಬರ್ಬೇಕು. ಯಾರಿಗೆ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಬೇಕು ಅವರು ಇಲ್ಲಿ ಬರ್ಬೋದು. ನೋಡಿ ಇಲ್ಲಿ ನಾವು ತರ್ತಾಯಿದ್ದೋ, ಆದರೆ ಇಲ್ಲಿ ಬಂದರೆ ಏನು ಗೊತ್ತಾ, ಬಟ್ಟೆ ಎಲ್ಲ ಗಲೀಜಾಗುತ್ತೆ. ನಾವು ಇಲ್ಲಿ ಸ್ಟೇ ಆಗೋಲ್ಲ, ಇವಾಗ ಹೋಗ್ತೀವಿ. ಅದಕ್ಕೆ ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಮಳೆ ಆವಾಗ ಡ್ರಿಸಲ್ ಆಗುತ್ತೆ, ನಿಲ್ಲುತ್ತೆ, ಬಿಸಿಲು ಬರುತ್ತೆ, ಹೋಗುತ್ತೆ. ಇವಾಗ ಇಲ್ಲಿ ಇಳಿಸೋದೇ ಇರೋ ಟಾಸ್ಕು. ಬನ್ನಿ ಇಳಿಸೋಣ. ಹಚ್ಕೋಬೇಕಾದ್ರೆ ಹಚ್ಕೊಂಬಂದ್ವಿ, ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ, ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಇದೆಲ್ಲ ಮಧ್ಯದಲ್ಲಿ ಹೋಗ್ಬಾರ್ದು, ಈ ಥರ ಇದೆಯಲ್ಲ ಗ್ರಿಪ್ಪು, ಇದ್ರ ಮೇಲೆ ಹೋದರೆ ಟೈರ್ ಜಾರಲ್ಲ. ಆರಾಮಾಗಿ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಬರಬೇಕಂದ್ರೆ ಪ್ರಾಪರ್ ಸ್ಕಿಲ್ ಇದ್ದರೆ ಮಾತ್ರ ದಯವಿಟ್ಟು ಗಾಡಿಗಳು ತೊಗೊಂಬನ್ನಿ, ಇಲ್ಲಾಂದರೆ ತರಬೇಡಿ, ಸುಮ್ಮನೆ ರಿಸ್ಕ್ ಆಗುತ್ತೆ. ಓಡಿಸ್ಬೋದು, ಓಡಿಸ್ದಿರೋ ಅಷ್ಟೇನು ಕಷ್ಟ ಏನಿಲ್ಲ, ಅದೇ ಸ್ವಲ್ಪ ಸ್ಕಿಲ್ ಇರಬೇಕಷ್ಟೇ. ಗ್ಲೌಸು ಹಾಕೊಂಡಿಲ್ಲ, ಗ್ಲೌಸು ಎಲ್ಲ ನಿಂದು ಒದ್ದೆ ಆಗ್ಬಿಟ್ಟಿದೆ. ಇಷ್ಟೇ ಮುಗಿದೋಯ್ತು. ಸಕ್ಕತ್ತಾಗಿತ್ತು ಮಾತ್ರ. ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಳೆ ಇತ್ತು. ಇವಾಗ ಹೋಗ್ಬೇಕಾದ್ರೆ ಮಳೆ ಇದ್ದರೂ ಪರವಾಗಿಲ್ಲ, ವೀಡಿಯೋ ಮಾಡ್ತೀನಿ ನೋಡಿ. ಅಲ್ಲಿಗೆ ಹೋಗಿದ್ದು ನಾವು, ಅಲ್ಲಿಂದ ಬಂದಿದ್ದೀವಿ.
ವಾಟರ್ ಕ್ರಾಸಿಂಗ್. ಇಲ್ಲೂ ಅಷ್ಟೇ ನಿಧಾನಾಗಿ ಬಿಡ್ಬೇಕು. ಎಲ್ಲ ಪಾಚಿ ಕಟ್ಕೊಬಿಟ್ಟಿದೆ. ಇವರೇ ನೈಸಾಗಿ ಮಾಡಿಲ್ಲ, ಜಲ್ಲಿಕಲ್ಲು ಹಾಕ್ಬಿಟ್ಟು ಈ ಥರನೇ ಮಾಡಿದ್ದಾರೆ, ಆದರೂ ಪಾಚಿ. ಇಲ್ಲೆಲ್ಲ ಮಗಂದು ಬಿದ್ದರೆ ನೀಟಾಗಿ ಹೋಗ್ತಾ ಇರ್ತೀರ, ಸೀದಾ ಕೆಳಗೇನೆ ಫುಲ್ ಸ್ಕಿನ್ ಔಟು. ನೋಡಿ ಪಾಚಿ ಕಟ್ಟಿರೋದು ಹೆಂಗೆ ಗ್ರೀನ್ ಆಗಿದೆ. ಇದೇ ಸ್ಲಿಪ್ ಮಾಡೋದು ನಿಮ್ಮನ್ನು. ನೀವು ಕ್ಲಚ್ಚಲ್ಲಿ ಹಿಡ್ಕೊಂಡಿದ್ರೆ ಗಾಡಿ ಕಂಟ್ರೋಲ್ ಸಿಗೋಲ್ಲ. ಕ್ಲಚ್ ಹಿಡ್ಕೊಂಡ್ರೆ, ಕ್ಲಚ್ ಬಿಟ್ಕೊಂಡು ಸೆಕೆಂಡ್ ಗೇರಲ್ಲಿ ಆರಾಮಾಗಿ ಹೋಗ್ಬೋದು. ಬರೀ ಬ್ರೇಕ್ಸಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ರಿ. ಕ್ಲಚ್ ನೋಡಿ, ಕ್ಲಚ್ ಮುಟ್ಟೋಕ್ಕೆ ಹೋಗಬಾರ್ದು, ಕ್ಲಚ್ ಬಿಟ್ಕೊಡೋದು. ಇನ್ನೂ ಟಫ್ ಆಯಿತು ಅಂದರೆ ಬೇಕಾದ್ರೆ ಫಸ್ಟ್ ಗೇರ್ಗೆ ಹಾಕ್ಬಿಡಿ. ನೋಡಿ ಇವಾಗ ಫಸ್ಟ್ ಗೇರ್ ಚೇಂಜ್ ಮಾಡಿದೆ, ಇಲ್ಲಿ ಓಕೆ, ಇಲ್ಲಿ ಪರವಾಗಿಲ್ಲ. ಸೆಕೆಂಡ್ ಗೇರ್ಗೆ ಹಾಕಿಬಿಡಿ. ಇವಾಗ ತೋರಿಸೋದ್ನಲ್ಲ ಲೊಕೇಶನ್ನು, ಅಲ್ಲಿಗೆ ಬನ್ನಿ, ಎಂಜಾಯ್ ಮಾಡಿ, ಕುತ್ಕೊಳ್ಳಿ, ವ್ಯೂ ನೋಡಿ, ಎಂಜಾಯ್ ಮಾಡಿ. ದಯವಿಟ್ಟು ಪ್ಲಾಸ್ಟಿಕ್ ಹಾಕೋದು, ಎಣ್ಣೆ ಕುಡಿಯೋದು, ಈ ಸಿಗರೇಟ್ಗಳು ಸೇದೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಪ್ರಕೃತಿನ ಹೆಂಗಿದೆಯೋ ಹಂಗಿರೋಕ್ಕೆ ಬಿಟ್ಬಿಡಿ, ಅದನ್ನು ಹಾಳು ಮಾಡಬೇಡಿ. ನೀವು ಇವಾಗ ನೀಟಾಗಿ ಇಟ್ಕೊಂಡ್ರೆ ನೆಕ್ಸ್ಟು ಜನ್ರೇಷನ್ಗೂ ಅದು ಉಳಿಯುತ್ತೆ. ನೀವೇ ಹಾಳು ಮಾಡಿಬಿಟ್ರೆ ಇವಾಗ ನೆಕ್ಸ್ಟ್ ಜನ್ರೇಷನ್ಗೆ ಏನಿದೆ? ಅರ್ಧಕ್ಕರ್ಧ ಇವಾಗ ಕೆಲವು ಪ್ರಾಣಿಗಳೆಲ್ಲ ಇಲ್ಲವೇ ಇಲ್ಲ, ಫೋಟೋದಲ್ಲಿ ನೋಡಬೇಕು. ಇವಾಗ ನೀವು ಎಲ್ಲ ಹಾಳು ಮಾಡ್ಕೊಂಡು ಬಂದರೆ ನಾವುಗಳು, ಆಮೇಲೆ ನೆಕ್ಸ್ಟು ಇಂಥ ಪ್ಲೇಸ್ಗೂ ಅಲೋ ಮಾಡ್ದಿರಂಗೆ ಮಾಡಿಬಿಡ್ತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.